ಯಾರೆಲ್ಲ ನ್ಯೂ ಮಾಮ್ಸ್ ಇರ್ತಾರೋ ಅವರಿಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಬಂದು ಇವತ್ತು ಮಿಲ್ಕಿಂದು ಬ್ರೆಸ್ಟ್ ಪಂಪ್ ಮಾಡೋದು ಎಲೆಕ್ಟ್ರಿಕ್ ಬ್ರೆಸ್ಟ್ ಪಂಪ್ದು ವ್ಯೂ ಕೊಡೋಣ ಅಂಥೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಪೂರ್ಣಿಮಾ ಜಗದೀಶ್ ವ್ಲಾಗ್ಸ್ಗೆ. ನಾನು ಬಂದು ಇವತ್ತು ನಿಸ್ಕಾಮ್ಡ್ ಕಂಪ್ನಿಯವ್ರದ್ದು ಎಲೆಕ್ಟ್ರಿಕ್ ಬ್ರೆಸ್ಟ್ ಪಂಪ್ನ ರಿವ್ಯೂ ಕೊಡೋಣ ಅಂತೇಳಿ ಬಂದಿದ್ದೀನಿ. ಇದು ಬಂದು ಇಷ್ಟು ಡಿಗ್ರಿ ವಾಟರ್ ಸೆಲ್ಸಿಯಸಲ್ಲಿ ಪೂರ್ತಿ ಪ್ಲಾಸ್ಟಿಕ್ನ ಬಾಯ್ಲ್ ಮಾಡಿರ್ತಾರೆ. ಹಾಗಾಗಿ ಇದು ಯಾವುದೇ ಥರ ಮಾಮ್ಸ್ಗಾಗಲಿ ಬೇಬಿಗಾಗಲಿ ಸೈಡ್ ಎಫೆಕ್ಟ್ಸ್ ಇಲ್ಲ. ಇದರಲ್ಲಿ ಯಾವ್ಯಾವ ಥರ ಪಾರ್ಟ್ಸ್ ಕೊಟ್ಟಿದ್ದಾರೆ, ಹಾಗೆ ಅದನ್ನೆಲ್ಲ ಯಾವ ಥರ ಅರೇಂಜ್ ಮಾಡೋದು, ಅದನ್ನು ಯಾವ ಥರ ಯೂಸ್ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದೆಲ್ಲ ನೋಡಿದ್ರೆ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದು ಬಂದು ಒಂದು ಬ್ಯಾಟ್ರಿ ಕೊಟ್ಟಿದ್ದಾರೆ. ಸೇಮ್ ಕಂಪನಿ ಇದೆ. ಹಾಗೆ ಒಂದು ಬ್ರೆಸ್ಟ್ ಪಂಪು ನೀಟಾಗಿ ಏನು ಕಸ ಕಡ್ಡಿ ಇಲ್ಲದೆ ಬ್ರೆಸ್ಟ್ ಪಂಪು ಏನು ಮಾಡ್ತಿರೋ ಅದು ಬರಬೇಕಾದ್ರೆ ಒಂದು ಸೋಸ್ಕೊಬರೋ ಅಂಥ ಲಿಡ್ ಕೊಟ್ಟಿದ್ದಾರೆ. ಇದು ತೋರಿಸ್ತಾ ಇದ್ದೀನಲ್ಲ, ಇದು ಬಂದು ಮೇಯ್ನ್ ಬ್ರೆಸ್ಟ್ ಹತ್ರ ಇಟ್ಕೊಳ್ಳೋ ಅಂಥ ಲಿಡ್ಡು. ಇದು ಬಂದು ಈ ಥರ ಕ್ಲೋಸ್ ಮಾಡ್ಕೊಬೇಕು. ಅಂದರೆ ಹಾಲು ಇವಾಗ ಏನಾದರೂ ಎದೆ ಹತ್ರ ಏನಾದರೂ ನಿಂತ್ಕೊಂಡಿರುತ್ತೆ, ನಮಗೆ ಗೊತ್ತಾಗಿರಲ್ಲ, ಧೂಳು ಗೀಳು ಸ್ಮಾಲ್ ಥ್ರೆಡ್ಸ್ ಏನಾದರೂ ಇರುತ್ತೆ. ಅದನ್ನೆಲ್ಲ ಸೋಸಿ ಬಾಟ್ಲ್ ಒಳಗಡೆ ಬರುವಂಥ ಒಂದು ಲಿಡ್ ಕೊಟ್ಟಿದ್ದಾರೆ. ಇಲ್ಲಿ ಬಂದು ಒಂದು ಏರ್ ಟೈಟಲ್ಲಿ ಇಟ್ಕೊಟ್ಟಿದ್ದಾರೆ. ತೋರಿಸ್ತಾ ಇದ್ದೀನಿ ನೋಡಿ. ಇದು ಬಂದು ಸ್ಪ್ರಿಂಗ್ ಥರ ಇರುತ್ತೆ. ಇದು ಕ್ಲೋಸ್ ಮಾಡೋದು ಬಂದು ಮಾಮೂಲಿ ಒಂದು ತಿಕ್ಕಾಗೆ ಕೊಟ್ಟಿದ್ದಾರೆ. ಇದು ಇಷ್ಟು ಫಿಕ್ಸಿಂಗ್ ಬರುತ್ತೆ. ಇದ್ದು ವಾರಂಟಿ ಕಾರ್ಡ್ ಎಲ್ಲ ಕೊಟ್ಟಿದ್ದಾರೆ. ಇದು ಆಲ್ರೆಡಿ ನಾನು ಯೂಸ್ ಮಾಡಿ 1 ಇಯರ್ ಆಗಿದೆ. ನನಗೆ ತುಂಬ ಚೆನ್ನಾಗಿ ಯೂಸ್ ಆಯಿತು. ಹಾಗಾಗಿ ರಿವ್ಯೂ ಕೊಡೋಣ ಅಂತೇಳಿ ಇದನ್ನು ಕೊಡ್ತಾ ಇದ್ದೀನಿ. ಇದು ಪಾರ್ಟ್ಸ್ ಎಲ್ಲ ಫಿಕ್ಸ್ ಮಾಡ್ಕೊಂಡಾದ್ಮೇಲೆ ನೋಡಿ, ಇಲ್ಲಿಗೆ ಏರ್ ಟೈಟಿಂದ ಇಲ್ಲಿಗೊಂದು ಏನು ವಯರ್ ಕೊಟ್ಟಿದ್ದಾರೆ. ಇದನ್ನು ಇದಕ್ಕೆ ಹಾಕಿ, ಹಾಗೆ ಇದ್ರ ಬ್ಯಾಟ್ರಿ ಏನು ಕೊಟ್ಟಿದ್ದಾರೆ ಇದಕ್ಕೆ ಕನೆಕ್ಟ್ ಮಾಡ್ಕೋಬೇಕು. ಹಾಗೆ ಇದಕ್ಕೆ ಅವರೊಂದು ಕೇಬಲ್ ಸಹ ಕೊಟ್ಟಿರ್ತಾರೆ. ಸಾಕೆಟ್ ಅವ್ರು ಕೊಟ್ಟಿರಲ್ಲ, ಸಾಕೆಟ್ ನಿಮ್ಮದೇ ಓನ್ ಯೂಸ್ ಮಾಡ್ಕೋಬೇಕಾಗುತ್ತೆ. ಇವಾಗ ಇಲ್ಲಿ ಕೇಬಲ್ ಕನೆಕ್ಟ್ ಮಾಡಿ ಯಾವ ಥರ ಯೂಸ್ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ಇದ್ರದ್ದು ಒಬ್ರೊಬ್ರು ಕೇಳ್ತೀರಾ ಚೆಸ್ಟ್ ಸೈಜ್ ಎಲ್ಲ ನೋಡಿ ತೊಗೋಬೇಕಾ ಅಂತೇಳಿ. ಹಾಗೆಲ್ಲ ಏನಿಲ್ಲ. ಇದು ಲಿಡ್ಡು ಟೈಟ್ ಇರೋದ್ರಿಂದ ಬೇರೆ ಕಂಪ್ನಿದೆಲ್ಲ ಚೆಸ್ಟ್ ಸೈಜ್ ಮೇಲೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನಾನು ತೊಗೊಂಡಿರೋ ಕಂಪ್ನಿದು ಆ ಥರ ಏನಿಲ್ಲ. ಮತ್ತು ಇದನ್ನು ಈಸಿಯಾಗೂ ಸಹ ಯೂಸ್ ಮಾಡ್ಬೋದು. ಇದೇ ನನಗೆ ಬೆಸ್ಟ್ ಅಂತ ಅನ್ನಿಸ್ತು. ಇದು ನಾನು ಒಳ್ಳೆ ಇದಾಯಿತು, ನನಗಂತೂ ತುಂಬ ಚೆನ್ನಾಗಿ ಯೂಸ್ ಆಯಿತು ಇದು. ಮತ್ತು ಯೂಸ್ ಮಾಡ್ತಾ ಇವಾಗ ಸ್ಟಾರ್ಟಿಂಗ್ ಒಬ್ರೊಬ್ರಿಗೆ ಬ್ರೆಸ್ಟ್ ಮಿಲ್ಕು ಸಪ್ಲೈ ಇದಾಗ್ತಿರಲ್ಲ. ಇದು ಸ್ವಲ್ಪ ಪಂಪ್ ಮಾಡಿ ಮಿಲ್ಕ್ನ ಜಾಸ್ತಿ ಮಾಡೋಕ್ಕೆ, ಇನ್ಕ್ರೀಸ್ ಮಾಡೋಕ್ಕೆಲ್ಲ ಹೆಲ್ಪ್ ಮಾಡುತ್ತೆ. ಇನ್ನೊಂದು ಏನಪ್ಪ ಅಂದರೆ, ಇದು ಡೈರೆಕ್ಟ್ ಕರೆಂಟಿಗೆ ಸ್ವಿಚ್ ಆನ್ ಮಾಡಿಕೊಂಡು ಇದನ್ನು ಯೂಸ್ ಮಾಡಬೇಕಾಗುತ್ತೆ. ಇದು ಯಾವುದೇ ಥರ ಬ್ಯಾಟ್ರಿ ಬ್ಯಾಕಪ್ ಹಾಗೆ ಚಾರ್ಜ್ ಮಾಡಿಕೊಂಡು ಇಟ್ಕೊಳ್ಳೋ ಅಂಥದ್ದಲ್ಲ. ಇದು ಡೈರೆಕ್ಟ್ ಕರೆಂಟ್ಗೆ ಯೂಸ್ ಮಾಡಿನೇ ಇದು ಮಾಡಬೇಕಾಗುತ್ತೆ. ಇದರಲ್ಲಿ ಬಂದು 2 ಮೋಡ್ ಕೊಟ್ಟಿರ್ತಾರೆ. ಆನ್ ಮಾಡ್ಕೊಂಡಿದ ತಕ್ಷಣ ಒಂದು ರೆಡ್ ಕಲರ್ ಮೋಡ್ ಬರುತ್ತೆ, ಹಾಗೆ ಒಂದು ಬ್ಲೂ ಕಲರ್ ಮೋಡ್ ಸಹ ಇರುತ್ತೆ. ಇಲ್ಲಿ ಲೆಸ್ ಹಾಗೆ ಮೋರ್ ಮಾಡ್ಕೊಳ್ಳೋ ಅಂಥ ಆಪ್ಷನ್ ಸಹ ಇರುತ್ತೆ. ಫಸ್ಟಿಗೆ ನಾನಿಲ್ಲಿ ರೆಡ್ ಆಪ್ಷನ್ನ ತೋರಿಸ್ತಾ ಇದ್ದೀನಿ. ರೆಡ್ ಆಪ್ಷನ್ ಬಂದು ನಾರ್ಮಲ್ ಆಗಿ ಚೆಸ್ಟನ್ನು ಪಂಪ್ ಮಾಡುತ್ತೆ. ನೋಡ್ತಾ ಇರ್ಬೋದು. ಇದರಲ್ಲಿ ನಿಮ್ಗೆ ಇನ್ ಕೇಸ್ ಪ್ಲಸ್ ಮೋಡ್ ಜಾಸ್ತಿ ಇಟ್ಕೊಂಡ್ರೆ ಟೈಟಾಗಿ ಚೆಸ್ಟನ್ನು ಎಳೆಯುತ್ತೆ. ಇಲ್ಲ ನಾರ್ಮಲಾಗಿ ಚೆಸ್ಟನ್ನು ಪ್ರೊಡ್ಯೂಸ್ ಅಂದರೆ ಪಂಪ್ ಮಾಡಿದ್ರೆ ಸಾಕು ಅನ್ನೋದಾದರೆ ಮೋಡ್ಸ್ನ ಇಟ್ಕೋಬೋದು. ಇನ್ ಕೇಸ್ ಇಲ್ಲ ಎದೆ ತುಂಬ ಗಟ್ಟಿಯಾಗಿದೆ, ಹಾಲು ತುಂಬ ಟೈಟ್ ಆಗ್ತಿದೆ, ಸ್ವಲ್ಪ ಬೇಗ ಕರಿಬೇಕು, ಹಾಲನ್ನ ಹೊರಗೆ ತೆಗಿಬೇಕು ಅನ್ನೋದಾದರೆ ಬ್ಲೂ ಮೋಡ್ನ ನೀವು ಇಟ್ಕೋಬೋದು. ಬ್ಲೂ ಮೋಡಲ್ಲಿ ಸ್ವಲ್ಪ ಚೆಸ್ಟನ್ನು ಫಾಸ್ಟಾಗಿ ಪಂಪ್ ಮಾಡುತ್ತೆ, ಫಾಸ್ಟಾಗಿ ಹಾಲನ್ನು ಹೊರಗೆ ತೆಗೆಯುತ್ತೆ. ಅದೇ ಇದಕ್ಕೂ ಇರೋ ಡಿಫ್ರೆನ್ಸು. ನೀವು ಸ್ಟಾರ್ಟಿಂಗು ಯೂಸ್ ಮಾಡೋರಾಗಿದ್ದರೆ ಇದನ್ನು ಬ್ರೆಸ್ಟ್ ಹತ್ರ ಸ್ಟಾರ್ಟಿಂಗ್ ಇಟ್ಕೊಂಡು ರೆಡ್ ಕಲರ್ ಮೋಡಲ್ಲಿ ಆನ್ ಮಾಡಿಕೊಂಡು ಯೂಸ್ ಮಾಡೋದು ಬೆಟರು. ಆಮೇಲೆ ನಿಮಗೆ ಇಲ್ಲ ತುಂಬ ಹಾಲು ಬಂದು ನಿಂತ್ಕೊಂಡಿದೆ, ಹಾಲು ಸ್ವಲ್ಪ ಪ್ರೊಡ್ಯೂಸ್ ಆಗಬೇಕು, ನಾರ್ಮಲ್ ಟೈಮಲ್ಲಿ ಹಾಲು ಬರ್ತಿಲ್ಲ, ಸ್ವಲ್ಪ ಪಂಪ್ ಮಾಡಬೇಕು ಅನ್ನೋದಾದರೆ ನೀವು ಬ್ಲೂ ಕಲರ್ ಮೋಡನ್ನ ಇಟ್ಕೊಂಡು ಆರಾಮಾಗಿ ಇದು ಯೂಸ್ ಮಾಡ್ಬೋದು. ಹಾಗೆ ಇದ್ರ ಬ್ಯಾಟ್ರಿ ವಿಚಾರವಾಗಿ ಬಂದರೆ ಇದನ್ನು ಕರೆಂಟ್ ಸಾಕೆಟ್ಗೆ ಹಾಕಿ ಯೂಸ್ ಮಾಡಬೇಕಾಗುತ್ತೆ. 2-3 ಅವರ್ ಚಾರ್ಜ್ ಮಾಡಿ 2-3 ಡೇಸ್ ಯೂಸ್ ಮಾಡುವಾಗ ಆ ಥರ ಎಲ್ಲ ಬ್ಯಾಟ್ರಿ ಬ್ಯಾಕಪ್ ಇಲ್ಲ. ಇದು ಬಂದು ಕರೆಂಟ್ ಇದ್ರೇ ಮಾತ್ರ ಯೂಸ್ ಮಾಡೋಕ್ಕಾಗೋದು, ಇಲ್ಲ ಅಂದರೆ ಯೂಸ್ ಮಾಡೋಕ್ಕಾಗಲ್ಲ. ಆದರೆ ಒಬ್ಬರೊಬ್ಬರು ಹೆದರ್ಕೊತಾರೆ, ಇದು ಶಾಕ್ ಹೊಡೆಯಲ್ವಾ, ಭಯ ಆಗಲ್ವಾ ಅಂತೇಳಿ. ಆ ಥರ ಎಲ್ಲ ಏನಿಲ್ಲ. ಜಸ್ಟು ಆ ಬ್ಯಾಟ್ರಿಯಿಂದ ನಿಮ್ಮ ಚೆಸ್ಟ್ ಹತ್ರಕ್ಕೆ ಏರ್ನ ಪಾಸ್ ಮಾಡಿ ಏರಿಂದ ಮಾತ್ರ ಹಾಲನ್ನ ಹೊರಗೆ ತೆಗೆಯುತ್ತೆ. ಅಷ್ಟೇ ಡಿಫ್ರೆನ್ಸ್. ಹೆದರ್ಕೊಳ್ಳೋ ಅಂಥದ್ದು ಏನಿಲ್ಲ. ಇದನ್ನು ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ. ನಾನು ಸ್ಟಾರ್ಟಿಂಗು ತೊಗೊಂಡಾಗ ಸ್ವಲ್ಪ ಭಯಪಟ್ಟಿದ್ದೆ, ಬಟ್ ಆಫ್ಟರ್ ಯೂಸ್ ಮಾಡ್ತಾ ನನಗೆ ಚೆನ್ನಾಗಿ ಅಡ್ಜಸ್ಟ್ ಆಯಿತು. ಮತ್ತು ಆ ಥರ ಎಲ್ಲ ಏನೂ ಸೈಡ್
ಸೈಡ್ ಎಫೆಕ್ಟ್ಸ್ ಇಲ್ಲ ಅನ್ನೋದೊಂದು ಗೊತ್ತಾಯಿತು. ಸೊ ಇದು ಬಂದು ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು. ಇದು ಕಾಸ್ಟ್ ಬಂದು 1300 ಸಮಥಿಂಗ್ ಇತ್ತು ಲಾಸ್ಟ್ ಇಯರು. ಇವಾಗ ಎಷ್ಟಿದೆ ಅಂತ ಗೊತ್ತಿಲ್ಲ, 1400 ರುಪೀಸ್ ಆಗಿರ್ಬೋದೇನೋ. ಮಾರ್ನಿಂಗ್ ಆರ್ಡ್ರ್ ಮಾಡಿದ್ರೆ ಫ್ಲಿಪ್ಕಾರ್ಟಲ್ಲಿ ಈವ್ನಿಂಗ್ ಅಷ್ಟರಲ್ಲಿ ಡೆಲಿವರಿ ಬಂದರೂ ಬರುತ್ತೆ. ಸೊ ನನಗೆ ಒಂದೇ ದಿನದಲ್ಲಿ ಇದು ಡೆಲಿವರಿ ಸಿಕ್ತು. ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ನಾನೇನಾದರೂ ಮರೆತು ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ.